ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಬಿರಿಯಾನಿ ಒಳ್ಳೆ ಕಾಂಬಿನೇಷನ್. ನಾವ್ ಯಾರು ಅಂತ ಟೈಮ್ ಬಂದ ನಿಮ್ಗೆ ಗೊತ್ತಾಗುತ್ತೆ, ಹೋಗಿ. ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ. ಗಣೇಶ್ ಅವ್ರನ್ನ ಕೇಳೋಣ, ನಮ್ಮ ಫ್ರೆಂಡು ಮುಂಚೆ ವಿಡಿಯೋದಲ್ಲಿ ನೋಡಿದಿರಲ್ಲ, ರಿವ್ಯೂ ಕೇಳೋಣ. ಸರ್ ರಿವ್ಯೂ ಅಲ್ಲ, ಹೇಗ್ ಮಾಡ್ತಾರೆ ಶಶಾಂಕ್ ಅಂತ ಅವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಐಡಿಯಾ ಇರುತ್ತೆ. ಚಿಕನ್ ಬಿರಿಯಾನಿ ಮಾಡ್ತಾ ಇದಾರಂತೆ. ಸೊ ಹೆಂಗ್ ಮಾಡ್ತಾರಂತೆ, ಹೆಂಗ್ ಅಂತೀರಾ ನಮ್ಮ ಗಾಯ್ಸ್? ಹೇಗೆ ಮಾಡೋದು ಐಡಿಯಾ ಮಾಡಿದ್ದಾರೆ. ಸೊ ಹೆಂಗ್ ಈ ತರ ಮಾಡಿ ಚೆನ್ನಾಗಿ ಮಾಡ್ಬೋದು? 100% ಹೋಗ್ತಿದೆ. 100% ನೋಡೋಣ ಹೇಗೆ ಮಾಡ್ತಾರೆ, ಹೇಗಿಲ್ಲ ನೋಡೋಣ. ಶಶಾಂಕ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಸಿ, ಆಮೇಲೆ ನೋಡೋಣ. ತಿನ್ಬಿಟ್ಟು ಅಕ್ಕಿನ ಸ್ವಲ್ಪ ನೀರಲ್ಲಿ ನೆನೆ. ಸೊ ಅಕ್ಕಿ ನೀರಲ್ಲಿ ನೆನೆಹಾಕ್ಬಿಟ್ಟಿದ್ದಾರೆ. ಎಷ್ಟು ನಿಮಿಷ ಆಯ್ತು? ಏನ್ ಪ್ರಿಪರೇಷನ್ ಮಾಡ್ಕೊಂಡು ಅಷ್ಟೊಂದು ಸ್ವಲ್ಪ ನೆನೆ ಹಾಕಿ ಇಟ್ಕೊಳ್ಳಿ ಸರ್, ಜಾಸ್ತಿ ಇರುತ್ತೆ ಬೇಡ. ಓಕೆ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಕ್ವಾಲಿಟಿ ಅಲ್ವಾ? ಓಕೆ. ಇಲ್ಲಿ ಈರುಳ್ಳಿ, ಇದು ಚಿಕನ್ ಒಂದು ಅರ್ಧ ಕೆಜಿ ಇದೆ. ಚಿಕನ್ ಇದೆ, ಚಿಕನ್ ಅರ್ಧ ಕೆಜಿ. ತೊಳಿ ಹಾಕಂಗಿಟ್ಟಿದ್ದೀನಿ. ಓಕೆ. ಬಿರಿಯಾನಿ ಇದು ಮಸಾಲ ಸಾಮಗ್ರಿಗಳು. ಓಕೆ. ಇದು ನ್ಯಾಚುರಲ್ ಅಲ್ವಾ? ಫುಲ್ ಕೆಮಿಕಲ್ ಎಲ್ಲ ಇದ್ರೆ ನಾವು ತಿನ್ನಲ್ಲ. ಸೊ ಈ ತರನೇ ಕಟ್ ಮಾಡ್ಬೇಕಾ? ನಿಮ್ ಖುಷಿ. ಯಾವ ತರ ಬೇಕಾದ್ರೆ ಕಟ್ ಮಾಡ್ಕೋಬಹುದು, ಪರವಾಗಿಲ್ಲಲ್ವಾ? ಕೆಂಪ್ರ ಒಲೆ ಹಚ್ತಾ ಇದ್ದೀರಾ? ಒಲೆ ಹಚ್ಚಲ ಮಾಡ್ಬೋದಾ? ಅದು ಕುಕಿಂಗ್ ವಿತೌಟ್ ಫೈರ್ ಅಂತ ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡ್ಸಿದ್ರು. ಏನಾದ್ರು ಮಾಡ್ಬೋದು. ವಿತೌಟ್ ಫೈರ್ ಚಾನ್ಸೇ ಇಲ್ವಲ್ಲ? ಬ್ರೆಡ್ ಜಾಮು ಆತರ. ಇದು ಕುಕ್ಕರ್ ನೋಡಿ, ಕುಕ್ಕರ್ ಎಲ್ಲ ಇದು ಮಾಡ್ಬಿಟ್ಟಿದ್ದೀರಾ? ಓಕೆ ಓಕೆ, ರೆಡಿ ಮಾಡ್ಕೊಂಡ್ಬಿಟ್ಟಿರಲ್ಲ. ಆಯಿಲ್ ಹಾಕ್ತಾ ಇದ್ದಾರೆ. ಆಯಿಲ್ ಸ್ವಲ್ಪ ಕಮ್ಮಿನೇ ತಿನ್ಬೇಕು. ಸಾಮಗ್ರಿಗಳು ಅಲ್ಲ, ವಿಡಿಯೋ ಅಂತ ರೆಡಿ ಮಾಡ್ಕೊಂಡ್ಬಿಟ್ಟಿರಾ ನೀವು? ಹೆಂಗೆ ಇದೆಲ್ಲ ಹಿಂಗೆ ಇರುತ್ತೆ ನೋಡಿ. ಒಂದೆರಡು ಏನು ಕಾಣ್ತಾನೆ ಇಲ್ಲ ಇದು ನೋಡಿ, ಕಾಣಿಸ್ತಿದ್ಯಾ? ಇದು ಚಕ್ಕೆ ಅಂತ. ಚಕ್ಕೆ ನಮ್ ಕಡೆ ಒಂದೆರಡು ಚಕ್ಕೆ ಹಾಕೋದು. ಲವಂಗ ಎಲ್ಲ ಕಾಣೆ ಆಗಿದಾವೆ. ಒಂದ್ 4 ಆದ್ರೂ ಇದು ಮಾಡಿ. 4 ಲವಂಗ. ಬಿರಿಯಾನಿ ರೆಡಿ ಆಗ್ತಾ ಇದೆ. ಬಿರಿಯಾನಿ ಇನ್ ಪ್ರೋಗ್ರೆಸ್. ಇದು ನೋಡಿ, ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಇದು ಒಂದ್ 4 ಮೆಣಸಿನಕಾಯಿ ಹಾಕಿಕೊಳ್ಳೋದಿದ್ದೇವೆ. ಮಾಡಿ ಈರುಳ್ಳಿ ಹಾಕ್ತಾ ಇದ್ದಾರೆ. ಕಲರ್ ಸ್ವಲ್ಪ ಬೇಯವರೆಗೂ ಈಗ ಎಲ್ಲ ಸ್ಪೈಸಿ ಮತ್ತೆ ಸ್ಪೈಸಸ್ ಎಲ್ಲ ಹಾಕೊಂಡಿದ್ದೀರಾ? ಸ್ಪೈಸಸ್, ಈರುಳ್ಳಿ ಅಷ್ಟೇ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕೊಳ್ಳಿ. ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್ ಅಲ್ವಾ? ಅದೇ ಮೇನು. ಈಗ ಯಾವುದೋ ಒಂದು ತಂದಿದ್ದೀವಿ ಅಂಗಡಿಯಿಂದ, ಅದನ್ನೇ ಹಾಕ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ದೀನಿ. ಓಕೆ. ಇದು ಸ್ವಲ್ಪ ಓಕೆ, ಇದೆಲ್ಲ ನ್ಯಾಚುರಲ್ ಆಗಿ ಬರುತ್ತೆ ಅಂತ ನಿಮ್ದು? ಓಕೆ ಓಕೆ, ನ್ಯಾಚುರಲ್ ಫ್ಲೇವರ್ ಆಗಿರುತ್ತೆ ಅಂತ ನಿಮ್ಗೆ ಏನಿಲ್ವಾ? ಅದೆಲ್ಲ ಇಲ್ಲ. ಓಕೆ. ಪುಡಿ ಮಾಡ್ತಾ ಇರೋದೆ, ಹಾಕ್ತಾ ಇರೋದೆ, ತಿಂತಾ ಇರೋದೆ. ಓಕೆ. ಸ್ವಲ್ಪ ಹಾಕೋಬೇಕು. ಒಂದೆರಡು ಸ್ಪೂನ್ ಹಾಕೊಂಡಿರ್ತೀನಿ. ಆಮೇಲೆ ರುಚಿ ನೋಡಿ ಹಾಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀರಾ? ನಾವು ಯಾವ ಯೂಸ್ ಮಾಡಿದ್ವಿ? ಪ್ರಮೋಷನ್ ಇಲ್ಲ. ಯಾವುದು? ಬೇಡ ಉಪ್ಪು ಮಸಾಲ. ಒಂದೆರಡು ಸ್ಪೂನು. ಸ್ಪೂನ್ಗಿನೆಲ್ಲ ಇಡ್ತಾ ಇಲ್ಲ, ಅಂದಾಜಲ್ಲಿ ಹಾಕ್ತಾರೆ. ಅಂದ್ರೆ ರುಬ್ತಾ ಇಲ್ವಲ್ಲ, ಗರಂ ಮಸಾಲ ಒಂಚೂರು ಜಾಸ್ತಿ. ಓಕೆ. ಇದು ನೋಡಿ, ಧನೆ ಪುಡಿ ನಮ್ಮ ಅಮ್ಮ ಮಾಡ್ಕೊಟ್ಟು ಕಳಿಸಿರೋದು. ನ್ಯಾಚುರಲ್. ಇದನ್ನು ಮನೇಲಿ ಬೆಳಿತೀರಾ? ಇಲ್ಲ, ಮನೇಲಿ ಏನೋ ಪುಡಿ ಮಾಡ್ತಿದ್ದೀವಿ. ಸ್ಪೂನ್ ಹಾಕೋ. ಅದೇ ಇದೇನು ಇಲ್ವಲ್ಲ, ರುಬ್ಕೊಂತಾನಲ್ಲ. ಓಕೆ. ಧನಿಯಾ ಪೌಡ್ರ್ ಆಯ್ತಾ, ಒಂಚೂರು ಧನಿಯಾ ಪೌಡ್ರು. ಓಕೆ. ಇದು ಖಾರ ಪುಡಿ, ಇದು ಮನೇಲೆ ಖಾರ ಪುಡಿ. ಓಕೆ ಓಕೆ, ಮನೇಲೆ ಮಾಡಿರೋದು. ಮನೆ ನಮ್ಮಮ್ಮ ಡಬ್ಬಕ್ಕೆ ಹಾಕಿ ಖಾರ ಪುಡಿ ಜಾಸ್ತಿ ಬೇಡ, ಸ್ವಲ್ಪ ಅಲ್ಲ ಲಿಮಿಟ್ ಸ್ವಲ್ಪ ಇರಲಿ. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀವಿ. ಓಕೆ. ಆಯ್ತಾ? ಏನು ಹಾಕಬೇಕು? ಇದು ಸ್ವಲ್ಪ ಮಸಾಲೆ ಎಲ್ಲ ಇದಾಗಿ ಗಮ್ ಅಂತ ಇದೆಯಾ ಮಂಜು ಅವರೇ? ಗಮ್ ಅಂತ ಇನ್ನೂ ಬರ್ತಾ ಇಲ್ಲ ಅಲ್ವಾ? ಇನ್ನೂ ಗಮ್ ಅಂತ ಗಮ್ ಅಂತ ಬರ್ತಾ ಇಲ್ಲ, ಇವರೇ ಹೇಳ್ತಾ ಇದಾರೆ ಅಡಿಗೆ ಮಾಡೋರು.
ಗಣೇಶ್ ಅವರೇ ಬನ್ನಿ ಇಲ್ಲೇ. ಗಣೇಶ್ ಏನಪ್ಪ ಬಾ ಇಲ್ಲಿ. ಚಿಕನ್ ಎಲ್ಲ ತೊಳ್ಕೊಂಡ್ರು ನೋಡಿ, ಮಸಾಲೆ ಹಿಂಗಾಗಿದೆ, ಚೆನ್ನಾಗಿ ಬೆಂದಿದೆ. ಅದಕ್ಕೆ ತೊಳೆದಿರೋ ಚಿಕನ್ ನೀಟಾಗಿ ಒಂದು 2-3 ಸಲ ನೀರಲ್ಲಿ ತೊಳಿರಿ. ಓಕೆ, ತೊಳೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಬೇಕು. ಇದೊಂದು ಅರ್ಧ ಕೆಜಿ ಚಿಕನ್ ತಂದಿದ್ದೀವಿ. ಓ, ಅರ್ಧ ಕೆಜಿ ಸ್ಕಿನ್ನೇ ತಂದಿದ್ವಿ. ಸ್ಕಿನ್ ಏನೋ ಐಡಿಯಾ ಇರಲಿಲ್ಲ. ತಳ ಹಿಡಿದ್ಬಿಟ್ರೆ ಕಷ್ಟ ಅಲ್ವಾ, ಟೇಸ್ಟ್ ಆಗಿಬಿಡುತ್ತೆ. ನಿಜ ನಿಜ. ತಳ ಹಿಡಿಬಾರ್ದು. ಈಗೇನು ಮಾಡ್ತಾ ಇದ್ದೀರಾ ಶಶಾಂಕ್ ಅವರೇ? ಇದು ಅದು ಈಗ ಎಷ್ಟು ಕ್ವಾಂಟಿಟಿ ಇರುತ್ತೆ ಅದ್ರ ಡಬಲ್ ನೀರು. ಅದೇನು ನಿಮ್ಗೆ ಬೇಸಿಕ್ಸ್ ಗೊತ್ತಿರುತ್ತಲ್ಲ. ಓಕೆ, ನೀರು ಎಷ್ಟು ಬೇಕಷ್ಟು ಹಾಕೊಳ್ಬೇಕು. ಆಗುತ್ತಾ ನೀರು? ಇದು ಚಿಕನ್ ಎಲ್ಲ ಇದೆಯಲ್ಲ. ಹಾಂ, ಬೇರೆ ಕಟ್ ಮಾಡಿ. ಅಕ್ಕಿನ ಹಾಕಿ ಅಕ್ಕಿ ಹಾಕ್ತಾ ಇದ್ದಾರೆ. ರೈಸ್ ಹಾಕ್ಬಿಟ್ಟು ಸಿಂಪಲ್ ಬಿರಿಯಾನಿ. ಹಾ ಗಣೇಶ ಏನಂತೀರಾ? ಸುಮ್ಮನೆ ಹಳೆ ವಿಡಿಯೋ ತಮ್ಮನೆಲ್ಲ ಹಾಕಿ ಗಣೇಶ್ ಅವರು ಗಿವ್ ಅವೇ ಮಾಡ್ತಾ ಇದ್ದಾರಾ? ಓಕೆ ಏನ್ ಮಾಡ್ತಾರ ನೋಡೋಣ. ಓಕೆ, ರೈಸ್ ಎಲ್ಲ ಹಾಕಿದ್ದಾರೆ, ತಿರುಗ್ತಾ ಇದ್ದಾರೆ. ರೆಡಿ ಆಗ್ತಾ ಇದೆ. ಸ್ವಲ್ಪ ಇನ್ನೊಬ್ರು ಬರ್ತೀವಿ ಅಂದ್ರು, ಹಾಗಾಗಿ ಸ್ವಲ್ಪ ಇನ್ನೊಬ್ರು ಬರ್ತಂದ್ರ? ಓಕೆ, ಸ್ವಲ್ಪ ಜಾಸ್ತಿ ಮಾಡಬೇಕು. ನಿಮ್ ಬಿರಿಯಾನಿ ತಿನ್ನೋಕೆ ವೆಜ್ ಜನ ವೇಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಎಲ್ಲ ಕಾಯ್ತಾ ಇದಾರೆ. ಹೊರಗಡೆ ಬರ್ರ ಸೂಪರ್ ಮಳೆ ಬರ್ತಾ ಇದೆಯಲ್ವಾ? ಆಚೆ ಕಡೆ ಇಲ್ಲಿ ಸ್ಪೈಸಿ ಬಿರಿಯಾನಿ. ಓಕೆ, ಸ್ಪೈಸಿ ಬಿರಿಯಾನಿ ಇತ್ತು. ಮಳೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ಇದು? ಸೂಪರ್ ಕಾಂಬಿನೇಷನ್. ಏನ್ ಮಾಡಿ ಅಂದ್ರೆ ಒಂದು ಕುದಿ ಬಂದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ, ಆಮೇಲೆ ಮುಚ್ಚಾಕಿ 1-2 ವಿಷಿಲ್ ಬೇಯಿಸ್ಬಿಡಿ. ಓಕೆ, ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ, ತಿಳಿಸಾರ್ಕೊಂಡಂಗೆ ನನಗೆ ಆ ತರ ಕಾಣಿಸ್ತಾ ಇದೆ ಅದು. ಸ್ವಲ್ಪ. ಇವತ್ತು ಬೆಳಗಿಂದ ಮಳೆ ಬರ್ತಾ ಇದೆ, ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಗಣೇಶ್ ಅವರೇ, ಬೆಳಗಿಂದ ಕಂಟಿನ್ಯೂಸ್ ಮಳೆ. ಅದು ಬೇರೆ ಶಶಾಂಕ್ ಅವರು ಒಳ್ಳೆ ಬಿರಿಯಾನಿ ತಿನ್ನೋಡಕ್ಕೆ ರೆಡಿ ಆಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಬಿಸಿ ಬಿರಿಯಾನಿ ಒಳ್ಳೆ ಕಾಂಬಿನೇಷನ್. ಓಕೆ, ಬಿರಿಯಾನಿ 2 ವಿಷಲ್ ಆಯ್ತು. ದಮ್ ಹೋಗೋವರೆಗೂ ವೆಯ್ಟ್ ಮಾಡ್ಬೇಕು. ಗಣೇಶ್ ಇಲ್ಲಿ ಏನ್ ಬರೀ ಮಾತಾಡೋದೇ ಇಲ್ಲ ನೀವು. ಅವ್ರು ಸಾಂಗ್ ಕೇಳ್ತಾ ಇದಾರೆ ಬಿಡಪ್ಪ ಅವರು. ಇಲ್ಲ ನೋಡಿ, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕಾಡಲ್ಲಿ ಸಿಗೋ ಸೊಪ್ಪು ಹಾಕ್ಬೇಕಾಯ್ತು. ಕೊತ್ತಂಬರಿ ಕಾಡಲ್ಲಿ ಸೊಪ್ಪು ಬೇಕಾ? ಜಪ್ಪ ಮಾಡೋಣ ಅಂತ ನೋಡಿದ್ವಿ. ನೋಡಿದ್ರೆ ಮಳೆ ಬೇರೆ ಬರ್ತಾ ಇದೆ. ಆಗ್ತಾ ಇಲ್ಲ. ಓಕೆ, ಹಂಗಾಗಿ ಸೊಪ್ಪು ಅಂದ್ರೆ ಯಾವ ಸೊಪ್ಪು ಹೇಳಿದ್ರು? ಕೊತ್ತಿಮೀರಿ ಸೊಪ್ಪು. ಕೊತ್ತಂಬರಿ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ನೋಡಿ ಬಿರಿಯಾನಿ ಇಷ್ಟು ಜ್ಯೂಸಿ ಇದು ಆಕ್ಚುಲಿ ಬಿರಿಯಾನಿ ರೆಡಿ ಆಗಿದೆ. ಅವರು ಫ್ರೆಂಡ್ ಬರ್ತಿದೆ ಅಂತ ಅವ್ರು ಬಂದಿದ್ದಾರೆ, ಅವ್ರನ್ನ ಟೇಸ್ಟ್ ಕೇಳೋಣ. ಹಾಯ್ ಗೈಸ್, ಬಿರಿಯಾನಿ ಇಸ್ ಫೈನಲಿ ರೆಡಿ. ಸೊ ಇದನ್ನ ರಿವ್ಯೂ ಮಾಡಕ್ಕೆ ನಮ್ ರಾಜು ಅಲಿಯಾಸ್ ಅರುಣ್ ಅವ್ರು ಬರ್ತಾ ಇದಾರೆ. ವೆಲ್ಕಮ್ ಅರುಣ್ ಅವರೇ, ಬನ್ನಿ. ಬರ್ತಾ ಇದಾರೆ ಆಲ್ ದ ವೇ. ಓಕೆ, ಬನ್ನಿ. ಓಕೆ, ಹಣ ಬಂದ ಈ ಕಡೆ ಓಕೆ, ವಿಡಿಯೋದಲ್ಲಿ ಕಾಣುತ್ತಲ್ಲ, ರಿವ್ಯೂ ಕೊಡಿ. ಓಕೆ, ನೀವೇ ತಗೊಳ್ಳಿ, ನೀವೇ ತಿನ್ನಿ. ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಯಾವ ತರ ಕಾಣುತ್ತೆ? ಯಾವ ತರ ಕಾಣುತ್ತೆ? ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ. ಇದು ಪೀಸ್ ತಗೊಳ್ಳಿ. ಪೀಸ್ ಎಲ್ಲ ಬೆಂದಿದ್ಯಾ ಅದು ಹದವಾಗಿದ್ಯಾ ನೋಡೋಣ. ರಿವ್ಯೂ ಕೊಡ್ತಾರಲ್ಲ ಇವರು, ಕರೆಕ್ಟ್ ರಿವ್ಯೂ ಕೊಡ್ಬೇಕು ನೀವು. ಕರೆಕ್ಟ್ ಇಲ್ಲ ಅಂದ್ರೆ ವಾಹ, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಬನ್ನಿ ತಿನ್ನೋಣ ಬಿರಿಯಾನಿನ. ಅಂತೂ ವಿಡಿಯೋಗೆ ಸಾರ್ಥಕತೆ ಆಯ್ತಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಕಷ್ಟನೇ ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ತಲೆ ಕೆಡ್ಸ್ಕೊಂಡು ಕೆಲಸ ಮಾಡಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ.